ಎಲ್ರಿಗೂ ನಮಸ್ಕಾರ. ಇಂದ್ರಧನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಯಾವುದಾದ್ರೂ ವಿಷಯ ಅದು ಎಲ್ಲ ಕಡೆಯಲ್ಲಿ ಹಬ್ಬುತ್ತಾ ಇರ್ಬೋದು, ಹರಡ್ತಾ ಇರ್ಬೋದು. ಆದರೆ ಆ ವಿಷಯ ಸತ್ಯವೋ ಅಥವಾ ಸುಳ್ಳು ಅಂತ ನಾವು ಹೇಗೆ ತಿಳ್ಕೊಳ್ಬೋದು? ಮತ್ತು ಇದನ್ನು ಗಾಳಿ ಸುದ್ದಿ ಅಂತಲೂ ಹೇಳಲಾಗತ್ತೆ. ಆದರೆ ಈ ಗಾಳಿ ಸುದ್ದಿಯನ್ನು ನಾವು ಎಷ್ಟು ನಂಬಬೇಕು, ಎಷ್ಟು ಬಿಡಬೇಕು, ಇದು ಸತ್ಯವೋ ಅಸತ್ಯವೋ, ಹೇಗೆ ಇದನ್ನು ನಾವು ಪರಾಮರ್ಶಿಸೋದು? ಇದಕ್ಕೆ ನಮಗೆ KP ಅಸ್ಟ್ರಾಲಜಿಯಲ್ಲಿ ಅತ್ಯಂತ ನಾವು ಸುಲಭ ವಿಧಾನದ ಮೂಲಕ ತಿಳ್ಕೊಳ್ಬೋದು. ಅದೇ ರೀತಿ ಇವತ್ತು ನಾವು ಆ ವಿಷಯದ ಬಗ್ಗೆ ನೋಡೋಣ. ಹೇಗೆ ನೋಡೋದು, ಯಾವ ರೀತಿ ನೋಡೋದು ಅಂತ. ಟಾಕ್ಸಿಕ್ ವಿಚಾರ, ಟಾಕ್ಸಿಕ್ ರಿಲೀಸ್ ಆದರೆ ಹೇಗಿರುತ್ತೆ? ಅದು ಖಂಡಿತವಾಗಿಯೂ ತುಂಬ ಚೆನ್ನಾಗಿರುತ್ತೆ, ತುಂಬ ಗಳಿಕೆಯನ್ನು ಮಾಡುತ್ತೆ. ಮತ್ತು ಬಹು ನಿರೀಕ್ಷಿತ ಇದು ಸಿನಿಮಾ. ಇದರಲ್ಲಿ ಸಕ್ಸಸ್ ಆಗೇ ಆಗುತ್ತೆ. ಮತ್ತು ನಿರೀಕ್ಷಿಸಿದ ಮಟ್ಟಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಇದು ಸಕ್ಸಸ್ ಕೊಡುತ್ತೆ. ಅದಕ್ಕೆ ಇದನ್ನು ನೋಡಬೇಕು. ಹಾಗಾದರೆ ಹೇಗೆ ಆಗುತ್ತೆ ಅನ್ನೋದನ್ನು ಒಬ್ಬರು 15th ಆಗಸ್ಟ್ಗೆ ಕೇಳಿದರು. ಹಾಗಾದರೆ ಈಗ ಅದು ನಿರೀಕ್ಷಿತ ಮಟ್ಟದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಸಕ್ಸಸ್ ಆಗಿದೆಯಾ? ಅದು ಹೇಗಿತ್ತು, ಯಾವ ರೀತಿ ಆಗಿತ್ತು, ಆಗ ರಿಸಲ್ಟ್ ಏನು ಬಂದಿತ್ತು, ಅದಕ್ಕೆ ಮತ್ತು ಇದಕ್ಕೆ ಹೊಂದಾಣಿಕೆ ಆಗ್ತಿದೆಯಾ? ಈ ರೀತಿ ನಾವು ಇವತ್ತಿನ ದಿವಸ KP ಅಸ್ಟ್ರಾಲಜಿ ಮೂಲಕ ನೋಡೋಣ. ಇದೇ ಮೆಥಡಲ್ಲಿ ತಾವು ಎಲ್ಲ ವಿಷಯಗಳನ್ನು ನೋಡ್ಬೋದು. ಅಂದರೆ ಗಾಳಿ ಸುದ್ದಿಯ ವಿಚಾರಗಳು ಇರ್ಬೋದು, ಅಥವಾ ಯಾವುದೇ ವಿಚಾರ ಹಾಡ್ತಾ ಇರ್ಬೋದು, ಇದು ಸತ್ಯವೋ ಅಸತ್ಯವೋ ಅಂತ. ಆದರೆ ಇದಕ್ಕೆ ಪ್ರಶ್ನಾಶಾಸ್ತ್ರದ ವಿಧಾನ ತುಂಬ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಉತ್ತಮ ರೀತಿಯಲ್ಲಿ ಪ್ರೆಡಿಕ್ಷನನ್ನು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಪ್ರಶ್ನಾಶಾಸ್ತ್ರವನ್ನು ಹಾಕುವಾಗ ಒಂದು ನಿರ್ಮಲ ಮನಸ್ಸಿನಿಂದ, ಅಂದರೆ ಇದು ಹೀಗಿರುತ್ತೆ, ನಮ್ಮದೇ ಆದಂತಹ ಒಂದು ಒಳಗಿನ ಒಂದಿಷ್ಟು ವಿಚಾರಗಳಿಂದ ಗೊಂದಲದಲ್ಲಿ ಹಾಕ್ತಕ್ಕಂಥದ್ದೆಲ್ಲ ಪ್ರಶ್ನಾಶಾಸ್ತ್ರದಲ್ಲಿ. ಯಾಕೆ ಅಂತಂದರೆ ಸಂಖ್ಯೆಯನ್ನು ಹಾಕ್ತಕ್ಕಂಥದ್ದು. ಇಲ್ಲಿ ಆ ದಿವಸ ಅವರು ಕೊಟ್ಟಂತಹ ಸಂಖ್ಯೆ 12. ಹಾಗಾದರೆ ನೋಡೋಣ ಯಾವ ರೀತಿ ಒಂದು ರಿಸಲ್ಟ್ ಬಂದಿತ್ತು ಅಂತ. ಇಲ್ಲಿ ತಮ್ಮ ಮುಂದೆ KP ಅಸ್ಟ್ರಾಲಜಿಯ ಒಂದು ಪ್ರಶ್ನಾಶಾಸ್ತ್ರದ ಸಂಖ್ಯೆಯನ್ನು 12 ಹಾಕಲಾಗಿದೆ. ಅದೇ ದಿವಸ ಆಗ ನಾವು ಹೇಗೆ ನೋಡಬೇಕು ಅಂದರೆ, ಮುಖ್ಯವಾಗಿ 3rd ಕಸ್ಪಲ್ ಸಬ್ಲಾಡ್, ಅಂದರೆ ಯಾವುದೇ ಒಂದು ಗಾಳಿ ಸುದ್ದಿ ಅಥವಾ ರೂಮರ್ ಅಂತ ಹೇಳ್ತೀವಿ, ಈ ಒಂದು ಹರಡುವಿಕೆ ವಿಚಾರವನ್ನು ನೋಡಬೇಕು ಅಂತಂದರೆ, ಸತ್ಯವೋ ಅಸತ್ಯವೋ ಅಂತಂದರೆ ನಾವು 3rd ಕಸ್ಪಲ್ ಸಬ್ಲಾಡ್ನ ನೋಡಬೇಕು. ಒಂದು ವೇಳೆ 3rd ಕಸ್ಪಲ್ ಸಬ್ಲಾಡ್, 3ನೇ ಕಸ್ಪಲ್ ಅಧಿಪತಿ, ಒಂದು ವೇಳೆ ಶನಿ ಆಗಿದ್ದರೆ ಅಥವಾ ಶನಿಯ ಜೊತೆಗೆ ಸಂಬಂಧವನ್ನು ಹೊಂದಿದರೆ, ಅರ್ಥಾತ್ ನಕ್ಷತ್ರ ಲಾರ್ಡ್ ಅಥವಾ ಸಬ್ಲಾರ್ಡಲ್ಲಿ ಬಂದಿದ್ದರೆ, ನಕ್ಷತ್ರಾಧಿಪತಿ ಅಥವಾ ಉಪಾಧಿಪತಿಯಲ್ಲಿ ಬಂದಿದ್ದರೆ, ಆ ರೀತಿಯ ಒಂದು ಕನೆಕ್ಷನನ್ನು ಹೊಂದಿದರೆ, ಅಲ್ಲಿ ಆ ಒಂದು ಮಾಹಿತಿ ಅಥವಾ ಹಾಡ್ತಾ ಇರ್ತಕ್ಕಂತಹ ಏನು ಗಾಳಿ ಸುದ್ದಿ ಇದೆ ಅದನ್ನು ಸುಳ್ಳು ಅಂತ ಹೇಳ್ಬೋದು. ಅದೇ ರೀತಿ ಕುಜ ಬಂದರೆ ಅಥವಾ ಕುಜನಿಗೆ ನಕ್ಷತ್ರ ಲಾರ್ಡ್ ಸಬ್ಲಾರ್ಡ್ ಕನೆಕ್ಷನ್ ಇದ್ದರೆ ಅಥವಾ ಸಂಬಂಧವನ್ನು ಹೊಂದಿದ್ರೆ, ಆಗ ಅದು ಕೂಡ ಸುಳ್ಳು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇದು ಹರಡ್ತಾ ಹೋಗಿದೆ ಅಂತ ಆಗ ನಾವು ತಿಳ್ಕೊಳ್ಬೋದು. ಅದೇ ಒಂದು ವೇಳೆ ಗುರು ಬಂದರೆ, ಜುಪಿಟರ್ ಬಂದರೆ 3rd ಕಸ್ಪಲ್ ಸಬ್ಲಾಡ್, ಅಥವಾ ಗುರುವಿನ ಜೊತೆ ಸಂಬಂಧ ಹೊಂದಿದರೆ, ಅರ್ಥಾತ್ ನಕ್ಷತ್ರಾಧಿಪತಿಯಲ್ಲಿ ಉಪಾಧಿಪತಿಯಲ್ಲಿ ಬಂದಿದ್ದರೆ, ಆಗ ಈ ಒಂದು ವಿಚಾರವನ್ನು ನಾವು ಸತ್ಯ ಅಂತ ಅಂದ್ಕೊಳ್ಬೋದು. ಈಗ ನೋಡುವ ವಿಧಾನ ನಮ್ಗೆ ಗೊತ್ತಾಯಿತು. ಹಾಗಾದರೆ ಟಾಕ್ಸಿಕ್ ಬಗ್ಗೆ ನಾವು ಈಗ ನೋಡೋಣ. ಅವರು ಯಾವ ರೀತಿ ಅವರ ಒಂದು ಊಹೆ ಇತ್ತು, ಯೋಚನೆ ಇತ್ತು, ಅದಕ್ಕೆ ತಕ್ಕಂತೆ ಯಾವ ರೀತಿಯ ರಿಸಲ್ಟ್ ಬಂತು ಅಂತ. ಸರಿ, ಈಗ ನಾವು ನೋಡೋಣ. ಅವರು ಕೊಟ್ಟಂತಹ ಪ್ರಶ್ನಾಶಾಸ್ತ್ರದ ಸಂಖ್ಯೆ, ಅವರು ಕೇಳಿದಂತಹ ಸಮಯ ಮತ್ತು ದಿನವನ್ನು ಹಾಕಲಾಗಿದೆ. ಈಗ ನಾವು 3ನೇ ಕಸ್ಪಲ್ ಸಬ್ಲಾಡ್, 3rd ಕಸ್ಪಲ್ ಸಬ್ಲಾಡ್ಗೆ ಹೋಗೋಣ. ಇಲ್ಲಿ ನೋಡೋಣ, 3ನೇ ಕಸ್ಪಲ್ ಸಬ್ಲಾಡ್ ಯಾವುದಿದೆ? ಶನಿ. ಆಗಲೇ ತಿಳಿಸಲಾಗಿತ್ತು, ಶನಿ ಬಂದರೆ ಅಥವಾ ಕುಜ ಬಂದರೆ ಅಥವಾ ಶನಿ ಅಥವಾ ಕುಜನಿಗೆ ಸಂಬಂಧ ಹೊಂದಿದರೆ, ಅರ್ಥಾತ್ ನಕ್ಷತ್ರಾಧಿಪತಿ ಉಪಾಧಿಪತಿಯಲ್ಲಿ ಬಂದಿದ್ದರೆ ಈ ಮಾಹಿತಿಯನ್ನು ನಾವು ಸುಳ್ಳು ಅಂತ ಹೇಳ್ಬೋದು ಅಂತ. ಹಾಗಾಗಿ ಇಲ್ಲಿ ಶನಿ ಬಂದಿರೋದ್ರಿಂದ ಈ ಒಂದು ವಿಚಾರ ಅಥವಾ ಏನು ಒಂದು ರೂಮನ್ ಹರಡಿತ್ತು ಅಥವಾ ಏನು ಒಂದು ಅವರು
ಅಂದ್ಕೊಂಡಿದ್ರು ಈ ರೀತಿಯೆಲ್ಲ ಇತ್ತು ಅನ್ನೋದು ಅದು ಸುಳ್ಳು ಅಂತ ನಾವು ಅನ್ಕೋಬೋದು. ಈ ಮಾಹಿತಿ, ಈ ಒಂದು ಪ್ರಶ್ನಾಶಾಸ್ತ್ರದಿಂದ ದೊರೆತಂಥ ಮಾಹಿತಿ ಈಗಿನ ಪ್ರಸ್ತುತ ಸಮಯಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇದೆ. ಯಾಕೆ ಅಂತಂದರೆ ಟಾಕ್ಸಿಕ್ ತುಂಬ ನಿರೀಕ್ಷಣೆ ಮಾಡಿದ ಮಟ್ಟಕ್ಕೆ ಇದು ಒಂದು ರೀತಿಯಲ್ಲಿ ಜನರ ವೀಕ್ಷಣೆಯಾಗಲಿ ಅಥವಾ ಹಣ ಗಳಿಕೆಯನ್ನಾಗಲಿ ಇದು ಮಾಡಿಲ್ಲ. ಅಂದರೆ ಮಾಡ್ತಾ ಇದೆ, ಆದರೆ ಜನರ ನಿರೀಕ್ಷೆ ಏನಿತ್ತು, ಒಂದು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಆ ಮಟ್ಟವನ್ನು ಇದು ತಲುಪಿಲ್ಲ. ಹಾಗಾಗಿ ಅವರು ಅಂದುಕೊಂಡಂತಹ ಅಥವಾ ಏನು ಒಂದು ರ್ಯೂಮರ್ ಹರಡಿತ್ತು ಅದು ಒಂದು ತಪ್ಪು ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸುತ್ತೆ. ಈ ರೀತಿಯಾಗಿ ತಾವು ಯಾವುದೇ ರೀತಿಯ ಒಂದು ರ್ಯೂಮರನ್ನು, ಗಾಳಿ ಸುದ್ದಿಯನ್ನು ಅಥವಾ ಹರಡ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಇದು ಕೇವಲ ಸಾಮಾಜಿಕ ಮಟ್ಟದಲ್ಲಿ ಅಷ್ಟೇ ಅಲ್ಲ, ದೇಶ ಮಟ್ಟದಲ್ಲಿ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ಪರ್ಸ್ನಲ್ ಲೈಫಲ್ಲಿನೂ ಸಹ ಇದನ್ನು ಅಳವಡಿಸ್ಕೊಳ್ಬೋದು. ಯಾಕೆ ಅಂತಂದರೆ ಕೆಲವೊಂದು ಸಾರಿ ಏನಾಗುತ್ತೆ, ಈ ಗಾಳಿ ಸುದ್ದಿಗಳು ಅಥವಾ ಈ ಥರ ರೂಮರ್ ಹರಡ್ತಿದೆ, ಅದು ಇಡೀ ದಿನ ಮನಸ್ಸಲ್ಲಿ ಕೊರಿತಾ ಇರುತ್ತೆ, ಅನೇಕ ಗೊಂದಲಗಳನ್ನು ಸೃಷ್ಟಿಸ್ತಾ ಇರುತ್ತೆ. ಇದು ಸತ್ಯನಾ ಅಸತ್ಯನಾ ಅಥವಾ ಹಾಗೋ ಹೀಗೋ. ಕೆಲವರು ಏನು ಮಾಡ್ತಾ ಇರ್ತಾರೆ, ಅದರ ಬೆನ್ನತ್ತಿನೇ ಹೋಗ್ತಾ ಇರ್ತಾರೆ. ಯಾಕೆ ಅಂತಂದರೆ ಒಂದು ನನಗೆ ಕನ್ಫರ್ಮ್ ಆಗಬೇಕಲ್ಲ ಅಂತ. ಆದರೆ KP ಅಸ್ಟ್ರಾಲಜಿಯ ಪ್ರಶ್ನಾಶಾಸ್ತ್ರದ ವಿಧಾನ ಅತ್ಯಂತ ಅಕ್ಯುರೇಟ್ ಪ್ರೆಡಿಕ್ಷನನ್ನು ಕೊಡುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿವರೆಗೆ ಶುಭಮಸ್ತು. ಧನ್ಯವಾದಗಳು.